ವೀಕ್ಷಕರ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಕಮತೂರು ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರ್ಕಾರದ ಆದೇಶದಂತೆ ನೂತನ ಎಸ್ಡಿಎಂಸಿ ರಚನೆ ಹಾಗೂ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು. ನೂತನ ಎಸ್ಡಿಎಂಸಿ ರಚನಾ ಸಭೆಯ ಅಧಿಕಾರಿಗಳಾಗಿ ಕಮತೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಶಿವಾನಂದ ಪೂಜಾರಿರವರು ನಡೆಸಿಕೊಟ್ಟರು. ಒಟ್ಟು 18 ಜನ ಸದಸ್ಯರಿದ್ದು ಸರ್ವಾನುಮತದಿಂದ ಹನುಮಂತ ರೆಡ್ಡಿರವರನ್ನು ನೂತನ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದರು. ಅದೇ ರೀತಿ ಉಪಾಧ್ಯಕ್ಷರಾಗಿ ಶ್ರೀಮತಿ ಶೈಲಜಾ ಅವರನ್ನು ಕೂಡ ಸರ್ವಾನುಮತದಿಂದ ಆಯ್ಕೆ ಮಾಡಿ ಆದೇಶ ಹೊರಡಿಸಲಾಯಿತು. ತದನಂತರ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದ ಸರ್ವರು ಕೂಡ ಸಿಹಿ ಹಂಚಿ ಸಂಭ್ರಮಿಸಿದರು. ಎಸ್ಡಿಎಂಸಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಮಾಜಿ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಾದ ಎನ್ಎಸ್ ಮಲಸ್ವಾಮಿ, ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀಮತಿ ರತ್ನಮ್ಮ ಮಲ್ಲೇಶಿ, ಗ್ರಾಮದ ಮುಖಂಡರಾದ ದೊಡ್ಡಮಾರಣ್ಣ, ಮುಕ್ಕಲ್ಕೋಟಿ ತಿಮ್ಮಣ್ಣ, ಪಿ ಪೆನ್ನಪ್ಪ, ಈರ್ಲಿಂಗಪ್ಪ, ಡಿ ಸಾರಣ್ಣ, ನಿಂಗಣ್ಣ, ಅಂಗಡಿ ತಿಪ್ಪೇಸ್ವಾಮಿ, ಅಜ್ಜಪ್ಪ, ಎಸ್ಡಿಎಂಸಿ ಮಾಜಿ ಅಧ್ಯಕ್ಷರಾದ ಯಲ್ಲಪ್ಪ, ಕಮತೂರು ಗ್ರಾಮ ಘಟಕದ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ಬಿಟಿಪಿ ಪೆನ್ನಪ್ಪ, ಎಸ್ಡಿಎಂಸಿ ಮಾಜಿ ಅಧ್ಯಕ್ಷರಾದ ಎಚ್ ಶಿವಮೂರ್ತಿ, ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾದ ಎಕೆ ಪರಶುರಾಮ್, ಎಸ್ಡಿಎಂಸಿ ಮಾಜಿ ಅಧ್ಯಕ್ಷರಾದ ಕುಮಾರಸ್ವಾಮಿ ಪುಟ್ಟ, ಡಿಎಸ್ಎಸ್ ಗ್ರಾಮ ಘಟಕದ ಸಂಚಾಲಕರಾದ ತಿಪ್ಪೇಶಿ ಎಂಟಿ, ಶ್ರೀನಿವಾಸ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿಗಾರರು ಕೆಕೆ ಮೆಹಬೂಬ್ ಬಾಷಾ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಸುಲಭವಾಗಿ ಅದನ್ನ ತೆಗಿಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಹಾಗಾಗಿ ನೀವು ಜನ ಕೂಡ ಬೇರೆ ಜನಗಳು ಕೂಡ ಯಾವುದೇ ಕಾರಣಕ್ಕೆ ಈ ಶಿಕ್ಷಕರನ್ನು ಈಗ ಕೊಡ್ತಕ್ಕಂಥ ಏನು ಅವ್ರಿಗೆ ಗೌರವಧನ ಇರ್ತಕ್ಕಲ್ಲ ಅದನ್ನು ಹೆಚ್ಚು ಮಾಡ್ರಿ ಒತ್ತಾಯ ಮಾಡಿ. ನೀವು ಅದನ್ನ ಯಾವುದೇ ಕಾರಣಕ್ಕೆ ನಿಲ್ಲಿಸಬಾರ್ದು ಅಂತ ಹೇಳ್ತೀವಿ. ಯಾಕಂದ್ರೆ ಪಂಚಾಯತ್ಗಳು 100 ಕೆಲಸ ಇರ್ತಾವ. ಒಂದು ಕೆಲಸ ಅಭಿವೃದ್ಧಿ ಕುಂಠಿ ಆದ ಅಲ್ಲಿ ಏನಾಗಲ್ಲ. ನಮ್ಮ ಶಿಕ್ಷಣ ಗುಣಮಟ್ಟ ಹೆಚ್ಚು. ಇವತ್ತು 1 ಲಕ್ಷ ರೂಪಾಯಿ ನಾನು ಏನಾದ್ರು ಒಂದು ಅಭಿವೃದ್ಧಿ ಕೆಲಸಕ್ಕೆ ಒಂದು ಚರಂಡಿ, ಒಂದು ರಸ್ತೆ ಆಗ್ತೀವಿ, ಒಂದು ಬಿಟ್ಟು ನಮಗೆ ಶಿಕ್ಷಣ ಫಸ್ಟ್ ಗುಣಮಟ್ಟ ಹೆಚ್ಚಾಗಲಿ, ಮತ್ತೆ ಇನ್ನೊಂದು ವರ್ಷ ಮಾಡ್ಕೊಳ್ಳೋಣ ಅಂತ. ಹಾಗಾಗಿ ನಾವು ಅದನ್ನೇ ಕೊಡ್ತಾ ಇದ್ದೀವಿ. ನಮ್ಮಲ್ಲಿ ನೀವು ತೆರಿಗೆ ವಸೂಲು ಮಾಡಿರ್ತಕ್ಕಂಥ ಏನಕ್ಕೋಸ್ಕರ ವಸೂಲು ಮಾಡೋದು? ಅಭಿವೃದ್ಧಿಗೋಸ್ಕರ ಅಲ್ಲ, ಅಭಿವೃದ್ಧಿಗೋಸ್ಕರ. 1 ವರ್ಷ ಬಿಟ್ಟು ಬಿಡಿ, 1 ಲಕ್ಷ ಇತ್ತು, ಇನ್ನೊಂದು ವರ್ಷ 2 ಲಕ್ಷ, 2 ಲಕ್ಷ ನಮ್ಗೆ ಬಂದೋತಲ್ಲಿ. ಇನ್ನೊಂದು ವರ್ಷ ಅದು ಬಿಟ್ಟಿದ್ದು ನಾವು ಬೇರೆ ಥರ ತುಂಬ್ತದೀವಿ. ಅದು ನಾವು ಈಗ CSR ಇರ್ಬೋದು, ಬೇರೆ ಯಾವುದೇ ಅನುದಾನ ಇರ್ಬೋದು, ಆ ಕೆಲಸನ ಮಾಡಿಸ್ತೀವಿ, ಅದನ್ನೇ ಬಿಟ್ಟಿರಿ. ಹಾಗಾಗಿ ನಾವು ಇದನ್ನ ಯಾವುದೇ ಕಾರಣಕ್ಕೆ ನಾವು ಕೂಡ ವಾದ ಮಾಡಿ ಇದನ್ನೇನು ಅಷ್ಟು ಸುಲಭವಾಗಿ ಬಿಟ್ಟಿಲ್ಲ. ನೀವು ಅಂತ ಸಮಯ ಬಂದಾಗ ಇದು ಪರ ನಿಲ್ಸ್ಕೋಬೇಕಂತೇಳಿ ನಾನು ಎಲ್ಲರೂ ವಿನಂತಿ ಮಾಡ್ತೀನಿ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನಾವು ಇದಕ್ಕೆ ಇಲ್ಲಿ 2 ಶಿಕ್ಷಕರನ್ನು ಯೋಜನೆ ಮಾಡ್ಲಿಕ್ಕೆ ಮತ್ತೆ ಸಮಸ್ಯೆ ಬಂತು ನಮಗೆ. ಅಲ್ಲಿ ಒಬ್ಬರು ಅತಿಥಿ ಶಿಕ್ಷಕರು, ಒಬ್ಬರು ಕಾಯಂ ಶಿಕ್ಷಕರಿದ್ದಾರೆ, ಇಬ್ಬರು ಅತಿಥಿ ಶಿಕ್ಷಕ ಕೊಟ್ಟಿದ್ವಿ. ನಿಮ್ಮ ಹಾಜರಾತಿ ಸಂಖ್ಯೆನೇ ಕಡಿಮೆ ಇದೆ, ಅದಕ್ಕೆ ನಾವು 2 ಕೊಡ್ಬೇಕು. ನಾವು ಈಗ ಇರೋ ಪೋಸ್ಟ್ 2, ನಾವು ಅದನ್ನು 3 ಕೊಟ್ಟಿದ್ವಿ. ಒಂದು ಕಾಯಂ ಪೋಸ್ಟ್ ಇದೆ, 2 ಅತಿಥಿ ಶಿಕ್ಷಕರು ಕೊಟ್ಟಿದ್ದೀವಿ ಅಂತ ಹೇಳಿ ನೀವು ಇವು 2 ಎಲ್ಲಿಂದ ಕೊಡ್ಬೇಕು? ನಾವು ಸರ್ಕಾರಿ ಶಾಲೆ ಇಲ್ಲಿ ಇನ್ನೊಬ್ಬರು ಶಿಕ್ಷಕರು ತಂದು ಹಾಕ್ಬೇಕಂದ್ರೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅನುಮತಿ ಬೇಕು ನಮಗೆ. ಅವಾಗ ಅವ್ರು ಕೇಳಿದ್ರೆ ನಾವು ಕೊಟ್ಟಿದ್ದೀವಿ. ನೀವು ಇವಾಗ ಇವ್ರು ತಗೊಂಡ್ರೆ ನಾವು ಅತಿಥಿ ಶಿಕ್ಷಕ ಕ್ಯಾನ್ಸಲ್ ಮಾಡಿ ಬೇರೆ ಶಾಲೆಗೆ ಹಾಕ್ತೀವಿ. ಈ ಸಮಿತಿ ಆದ್ರೂ ಕೂಡ ಅಷ್ಟೇ, ಏನೇ ಶಾಲೆ ಸಮಿತಿ ಸಮಸ್ಯೆ ಬಂದರೂ ಕೂಡ ಚರ್ಚೆ ಮಾಡೋದು ರೂಪ ಸಿಕ್ಬಿಡುತ್ತೆ. ನಾನು ಇದನ್ನ ಕೆಲಸ ಮಾಡ್ಬೇಕಂತ ಇನ್ನೊಂದು ವಿಷಯದ ಬಗ್ಗೆ ಮಲೇಶ್ವರ ಅದು ಗೌರವ ಶಿಕ್ಷಕರು ಕೇಳ್ಕೊಂಡು ಅದು ಮೊನ್ನೆ ಬಹಳ ಡಿಸ್ಕಸ್ ಆಗಿದೆ. ಮೊನ್ನೆ ಸಾಮಾನ್ಯ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಕೊಡಬಾರ್ದು, 18,000 ರೂಪಾಯಿ ಸುಮ್ಮನೆ ಅದು ಅಮೌಂಟ್ ಅನ್ನುವಂಥದ್ದು. ಅದರ ಬಗ್ಗೆ ಮಲೇಶ್ವರವರು ಮತ್ತು ಮಲ್ಲೇಶ್ ಅವರು ಬಹಳ ವಿಶೇಷ ಗಮನ ಕೊಟ್ಟು ಅದನ್ನ ಏನ್ ಮಾಡಿದ್ದಾರೆ, NMDC GM ಜೊತೆ ಚರ್ಚೆ ಮಾಡಿಕೊಂಡು ನೆಕ್ಸ್ಟ್ ಪಿಡಿಒ ಸರ್ ಬಂದ್ರೆ ಸರ್ ಇದ್ರು, ಅವರೆಲ್ಲರೂ ಕೂಡ ನಾವು ಡಿಸ್ಕಸ್ ಮಾಡಿದಾಗ ನೋಡಿ ಸರ್ ಯೂನಿಫಾರ್ಮ್ ಕ್ವಾಲಿಫಿಕೇಶನ್ ಯಾವ ರೀತಿ ಇದೆ ಅಂತ ಹೇಳ್ಕೊಂಡು ಕ್ವಾಲಿಫಿಕೇಶನ್ ಎಲ್ಲ ತಗೊಂಡಿದ್ವಿ. ಯಾರು ಇನ್ನೊಂದು ಓಕೆ ಸರ್ ಕ್ವಾಲಿಫೈಡ್ ಇದ್ದಾರೆ, ನಾವು ತಗೊಂಡಿದ್ದೀವಿ.